ಒಂದು ದೇಶದಲ್ಲಿ ಎಲ್ಲಾ ಜಾಗನೂ ನಾಶ ಆಗಿ ಒಂದೇ ಒಂದು ಜಾಗ ಮಾತ್ರ ಚೆನ್ನಾಗಿರುತ್ತೆ. ಆ ಜಾಗಕ್ಕೋಸ್ಕರ ಜನರು ತಮ್ಮ ಪ್ರಾಣನು ಕೂಡ ಕಳ್ಕೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ. ಈ ಎಲ್ಲಾ ಕಷ್ಟಗಳಿಂದನೂ ಮನುಷ್ಯರು ಹೇಗೆ ರಾಕ್ಷಸರಾಗ್ತಾ ಹೋಗ್ತಾರೆ ಅನ್ನೋದೇ ಇವತ್ತಿನ ಅದ್ಭುತವಾಗಿರುವಂತ ಈ ಮೂವಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಅದಕ್ಕೆ ಕೊನೆವರೆಗೂ ನಾವೆಲ್ಲರೂ ಈ ಮೂವಿನ ನೋಡ್ಲೇಬೇಕು. ಅಂದಂಗೆ ಮೂವಿ ಹೆಸರು ಕಾಂಕ್ರೀಟ್ ಯೂಟೋಪಿಯಾ ಅಂತ. ಕತೆ ಶುರುವಾದಾಗ ನಮ್ಗೆ ತೋರಿಸ್ತಾರೆ ಸೌತ್ ಕೊರಿಯಾದಲ್ಲಿ ತುಂಬಾ ದೊಡ್ಡ ಮಾತ್ರದಲ್ಲಿ ಸಿಮೆಂಟ್ ಅನ್ನು ಯೂಸ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ಒಂದು ಅಪಾರ್ಟ್ಮೆಂಟ್ ಅನ್ನ ಕಟ್ಟಿಸ್ತಿರ್ತಾರೆ. ಈ ಅಪಾರ್ಟ್ಮೆಂಟ್ ನ ಹೆಸರು ಹವಾಂಗ್ ಅಂತ. ಈ ಅಪಾರ್ಟ್ಮೆಂಟ್ ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿರೋದ್ರಿಂದ ಹಾಗೆ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ ಮನೆ ತಗೊಳ್ಳೋದಕ್ಕೆ ಸಾವಿರಾರು ಜನರು ಲೈನ್ ನಿಂತು ಬಿಡ್ತಾರೆ. ಹೀಗೆ ಕಾಲ ಕಳೀತಾ ಇನ್ನು ಮಾಡರ್ನ್ ಹಾಗೆ ಇನ್ನು ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಬಿಡ್ತಾರೆ. ನಂತರ ಸೀನ್ ಪ್ರೆಸೆಂಟ್ ಗೆ ಬಂದಾಗ ನಮ್ಗೆ ತೋರಿಸ್ತಾರೆ ಎಲ್ಲಾನು ನಾರ್ಮಲ್ ಆಗಿರುತ್ತೆ. ಆದ್ರೆ ಒಂದು ದಿನ ಈ ಸೌತ್ ಕೊರಿಯಾದಲ್ಲಿ ಒಂದು ಭಯಂಕರವಾಗಿರುವಂತ ಭೂಕಂಪ ಬಂದ್ಬಿಡುತ್ತೆ. ಈ ಭೂಕಂಪ ಬಂದ ಸ್ವಲ್ಪ ದಿನಗಳ ನಂತರ ನಮ್ಗೆ ಒಂದು ಮನೇಲಿರುವಂತ ಪಾರ್ಕ್ ಹಾಗೆ ಇವನ ಹೆಂಡತಿ ಆಗಿರುವಂತ ಮೀನುನ ನಮ್ಗೆ ತೋರಿಸ್ತಾರೆ. ಇವರಿಬ್ರು ಕೂಡ ಹವಾಂಗ್ ಅಪಾರ್ಟ್ಮೆಂಟ್ ನಲ್ಲೇ ಇರೋದು. ಪಾರ್ಕ್ ಕಿಟಕಿಲಿ ಹೊರಗಡೆ ನೋಡಿದಾಗ್ಲೇ ನಮ್ಗೆ ಗೊತ್ತಾಗೋದು ಹವಾಂಗ್ ಅಪಾರ್ಟ್ಮೆಂಟ್ ನ ಮಾತ್ರ ಬಿಟ್ಟು ಸುತ್ತ ಇರುವಂತ ಎಲ್ಲಾ ಬಿಲ್ಡಿಂಗ್ ಗಳು ಸರ್ವನಾಶ ಆಗಿ ಧ್ವಂಸ ಆಗೋಗಿದಾವೆ ಅಂತ. ಇದರಿಂದ ಸುತ್ತಮುತ್ತ ಅಪಾರ್ಟ್ಮೆಂಟ್ ಗಳಲ್ಲಿ ಉಳ್ಕೊಂಡಿದ್ದಂತ ಜನರು ಇಲ್ಲಿಗೆ ಬರ್ತಿರ್ತಾರೆ ಇವರ ಜೀವನ ಉಳಿಸ್ಕೊಳ್ಳೋದಕ್ಕೆ ಅಂತ. ಇಲ್ಲಿರುವಂತ ಜನರು ಕೂಡ ಅಷ್ಟೇ ಬರ್ತಿರುವಂತ ಜನರಿಗೆ ಸರ್ವೈವ್ ಆಗೋದಕ್ಕೆ ಸ್ವಲ್ಪ ಜಾಗನ ಕೊಡ್ತಿರ್ತಾರೆ. ನಂತರ ನಮ್ಗೆ ಪಾರ್ಕ್ ಹಾಗೆ ಮೀನುನ ತೋರಿಸ್ತಾರೆ. ಇವರಿಬ್ರು ಕೂಡ ಸರ್ವೈವ್ ಆಗೋದಕ್ಕೆ ಅಂತ ಒಂದಷ್ಟು ಫುಡ್ ಐಟಮ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಒಂದೆರಡು ತಿಂಗಳವರೆಗೂ ಇವರಿಗೆ ಊಟಕ್ಕೆ ಯಾವುದೇ ತರದ ಚಿಂತೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ಸೌತ್ ಕೊರಿಯಾದಲ್ಲಿ ಇವರ ಬಿಲ್ಡಿಂಗ್ ಅನ್ನ ಬಿಟ್ಟು ಬೇರೆ ಯಾವ ಜಾಗ ಸೇಫ್ ಆಗಿದೆ ಅಂತ ಇವರಿಗೆ ಗೊತ್ತಿರೋದಿಲ್ಲ. ಇದಾದ್ಮೇಲೆ ರಾತ್ರಿ ಒಬ್ರು ಲೇಡಿ ಇವರ ಮನೆ ಬಾಗ್ಲನ್ನ ಬಡ್ದು ನನ್ನನ್ನ ಹಾಗೆ ನನ್ನ ಮಗುನ ಒಳಗಡೆ ಕರ್ಕೊಳ್ಳಿ, ಹೊರಗಡೆ ತುಂಬಾ ಚಳಿ ಇದೆ ಅಂತ ಹೇಳ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಲೇಡಿ ಹಾಗೆ ಮಗು ಬೇರೆ ಅಪಾರ್ಟ್ಮೆಂಟ್ ನವರು ಇವರ ಜೀವನ ಉಳಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿರ್ತಾರಷ್ಟೇ. ಸರಿ ಅಂತ ಹೇಳಿ ಮೀನು ಇವರಿಬ್ಬರನ್ನ ಒಳಗಡೆ ಕರ್ಕೊಂಡ್ ಬಂದು ಇವರಿಗೆ ಸ್ಟೇ ಆಗೋದಕ್ಕೆ ಅರೇಂಜ್ ಮಾಡ್ತಾಳೆ. ಆದ್ರೆ ಇದು ಪಾರ್ಕ್ಗೆ ಮಾತ್ರ ಇಷ್ಟ ಇರೋದಿಲ್ಲ. ನಾವೇ ಕಷ್ಟಪಟ್ಟು ಇಲ್ಲಿ ಸರ್ವೈವ್ ಆಗ್ತಿದೀವಿ, ಇವರನ್ನೆಲ್ಲ ಹೇಗ್ ಸಾಕೋದು ಅಂತ. ಇದೆಲ್ಲ ಆದ್ಮೇಲೆ ಮಾರನೇ ದಿನ ಇವನು ಒಬ್ಬ ವ್ಯಕ್ತಿ ಹತ್ರ ಫುಡ್ ಐಟಮ್ ನ ತಗೊಳ್ಳೋದಕ್ಕೆ ಅಂತ ಬಂದಾಗ ನೋಡ್ತಾನೆ ಒಂದಷ್ಟು ಜನ ಜಗಳ ಆಡ್ತಿರ್ತಾರೆ. ಇಂತ ಒಂದು ಪರಿಸ್ಥಿತಿಲೂ ಕೂಡ ಇವರು ಜಗಳ ಆಡ್ಬೇಕಂತ ಅನ್ಕೊಂಡು ಪಾರ್ಕ್ ಮನೆಗ್ ಬರ್ತಾನೆ. ಹಾಗೆ ಇವನು ತಂದಿರುವಂತ ಫುಡ್ ಐಟಮ್ ಅನ್ನ ಮೀನುಗೆ ತೋರಿಸಿದಾಗ ನಾವಿದನ್ನ ಅವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನೇ ಇದನ್ನ ತುಂಬಾ ಕಷ್ಟಪಟ್ಟು ತಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರಿಂದ ಅದನ್ನ ಇವರಿಬ್ರೆ ತಿಂತಿರ್ಬೇಕಾದ್ರೆ ಆ ಮಗು ಇಲ್ಲಿಗೆ ಬಂದ್ಬಿಡುತ್ತೆ. ಇನ್ನೇನ್ ಮಾಡೋದು, ಬೇರೆ ದಾರಿ ಇಲ್ಲ ಅಂತ ಹೇಳಿ ಅವ್ರ ಹತ್ರ ಇದನ್ನ ಶೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಂತರ ಇವರಿಬ್ರು ಮನೆಗೇನಾದ್ರೂ ಯೂಸ್ಫುಲ್ ಆಗುವಂತ ವಸ್ತುಗಳು ಸಿಗ್ತಾವ ಅಂತ ಹೊರಗಡೆ ಬಂದು ಹುಡ್ಕಾಡ್ತಿರ್ಬೇಕಾದ್ರೆ ನೋಡ್ತಾರೆ ಒಂದಷ್ಟು ಜನ ಒಬ್ಬ ವ್ಯಕ್ತಿಯ ಹೊಟ್ಟೆಗೆ ಚುಚ್ಚಿ ಅವನನ್ನ ಹೊರಗಡೆ ಹಾಕ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಆ ಜನಗಳಿದ್ದಂತ ರೂಮ್ ನಲ್ಲಿ ಬ್ಲಾಸ್ಟ್ ಆಗಿ ಬೆಂಕಿನೂ ಕೂಡ ಹತ್ಕೊಬಿಡುತ್ತೆ. ಇದನ್ನ ನೋಡಿ ತಕ್ಷಣನೇ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಹೇಗಾದ್ರೂ ಮಾಡಿ ಅಲ್ಲಿ ಹತ್ಕೊಂಡಿರುವಂತ ಬೆಂಕಿನ ಆರಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆಗ ಪಾರ್ಕ್ ಕೂಡ ಅವನಿಗೆ ಸಹಾಯ ಮಾಡ್ತಾನೆ. ಆದ್ರಿಂದ ಈ ಹವಾಂಗ್ ಅಪಾರ್ಟ್ಮೆಂಟ್ ನ ಪ್ರೆಸಿಡೆಂಟ್ ಆಗಿರುವಂತ ಜೂನ್ ಆ ಬೆಂಕಿನ ಆರಿಸಿದಂತ ವ್ಯಕ್ತಿ ಹತ್ರ ಬಂದು ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾರೆ. ಅಂದಂಗೆ ಈ ವ್ಯಕ್ತಿ ಹೆಸರು ಲೀ ಅಂತ. ನಂತರ ಈ ಅಪಾರ್ಟ್ಮೆಂಟ್ ನಲ್ಲಿರುವಂತ ಜನರೆಲ್ಲರೂ ಒಂದು ಕಡೆ ಸೇರ್ತಾರೆ. ಯಾಕೆಂತಂದ್ರೆ ಆಗ್ಲೇ ಒಬ್ಬ ವ್ಯಕ್ತಿಯ ಹೊಟ್ಟೆಗೆ ಚುಚ್ಚಿ ಮನೆಯಿಂದ ಹೊರಗಡೆ ಹಾಕುದ್ರಲ್ಲ, ಆ ವ್ಯಕ್ತಿಗೆ ಇದೇ ಹವಾಂಗ್ ಅಪಾರ್ಟ್ಮೆಂಟ್ ನಲ್ಲಿ ತನ್ನ ಸ್ವಂತ ಮನೆ ಇರುತ್ತೆ. ಆದ್ರೆ ಹೊರಗಡೆಯಿಂದ ಬಂದಿರುವಂತ ಜನರು ಆ ವ್ಯಕ್ತಿಯ ಹೊಟ್ಟೆಗೆ ಚುಚ್ಚಿ ಅವನನ್ನ ಹಾಗೆ ಅವನ ಫ್ಯಾಮಿಲಿಯನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಅವರು ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಅಂತ. ಇದರಿಂದಾನೇ ಈ ಅಪಾರ್ಟ್ಮೆಂಟ್ ನ ಜನರೆಲ್ಲರೂ ಒಂದು ಕಡೆ ಮೀಟಿಂಗ್ ಗೋಸ್ಕರ ಸೇರಿರೋದು. ಹೀಗೆ ಹೊರಗಡೆಯಿಂದ ಬಂದಿರುವಂತ ಜನರ ಬಗ್ಗೆ ಒಂದು ನಿರ್ಧಾರನ ತಗೊಳ್ಳೋದಕ್ಕೆ ಅಂತ. ಒಂದಷ್ಟು ಜನ ಹೇಳ್ತಿರ್ತಾರೆ ಹೊರಗಡೆಯಿಂದ ಬಂದಿರುವಂತ ಜನರನ್ನ ನಮ್ಮ ಬಿಲ್ಡಿಂಗ್ ಇಂದ ಹೊರಗಡೆ ಹಾಕ್ಬೇಕು, ಮೊದ್ಲು ನಾವು ಚೆನ್ನಾಗಿದ್ರೆ ತಾನೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡೋದಕ್ಕಾಗೋದು ಅಂತ. ಹಾಗೆ ಇನ್ನೊಂದ್ ಸ್ವಲ್ಪ ಜನನು ಕೂಡ ಹೇಳ್ತಿರ್ತಾರೆ ಹೊರಗಡೆ ನಮ್ ಬಿಲ್ಡಿಂಗ್ ಅನ್ನ ಬಿಟ್ಟು ಇನ್ನೆಷ್ಟು ಜಾಗ ಸೇಫ್ ಆಗಿದಾವೆ ಅಂತ ನಮ್ಗೆ ಗೊತ್ತಿಲ್ಲ, ಇಂತ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅಂತ. ನಂತರ ಈ ಅಪಾರ್ಟ್ಮೆಂಟ್ ನ ಪ್ರೆಸಿಡೆಂಟ್ ಆಗಿರುವಂತ ಜೂನ್ ಎದ್ದು ಎಲ್ಲರಿಗೂ ಹೇಳ್ತಾರೆ, ಇಲ್ಲ ಮೊದ್ಲು ನಾವು ನಮ್ಮ ಸೇಫ್ಟಿನ ನೋಡ್ಕೋಬೇಕು, ನಮ್ಮ ಹತ್ರ ಇರುವಂತ ರೇಷನ್ ಐಟಮ್ಗಳು ಎಷ್ಟು ದಿನ ಬರ್ತಾವೋ ಗೊತ್ತಿಲ್ಲ, ಆದಷ್ಟು ಸರ್ವೈವ್ ಆಗುವಂತ ವಸ್ತುಗಳನ್ನ ನಾವು ನಮ್ಗೋಸ್ಕರನೇ ಎತ್ತಿಕೋಬೇಕು. ಹಾಗೆ ಹೊರಗಡೆಯಿಂದ ಬಂದಿರುವಂತ ಜನರನ್ನೆಲ್ಲರನ್ನು ನಾವು ಓಡಿಸ್ಬೇಕು. ಅದಕ್ಕೆ ನಮ್ಮ ಅಪಾರ್ಟ್ಮೆಂಟ್ ನ ಪರವಾಗಿ ನಮ್ಮ ಜನರಿಗೋಸ್ಕರ ಒಬ್ರು ಲೀಡರ್ ಬೇಕು. ಯಾರನ್ನ ಲೀಡರ್ ಮಾಡೋದು ಅಂತ ಕೇಳಿದಾಗ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ ಯಾರನ್ನ ಲೀಡರ್ ಮಾಡ್ಬೋದು ಅಂತ. ಆಗ ಜೂನೆ ಹೇಳ್ತಾಳೆ, ಆಗ್ಲೇ ತುಂಬಾ ಧೈರ್ಯದಿಂದ ಬೆಂಕಿನ ಹರಿಸೋದಕ್ಕೆ ಹೋಗಿದ್ರಲ್ಲ ಮಿಸ್ಟರ್ ಲೀ,
ಲೀ ನನ್ ಪ್ರಕಾರ ಅವರನ್ನೇ ಲೀಡರ್ ಅನ್ನಾಗಿ ಮಾಡಿದ್ರೆ ಒಳ್ಳೇದು ಅಂತ. ಇದಕ್ಕೆ ಅಲ್ಲಿರುವಂತ ಜನರೆಲ್ಲರೂ ಸರಿ ಅಂತ ಒಪ್ಕೋತಾರೆ. ಲೀನು ಕೂಡ ತುಂಬಾ ಇನ್ನೋಸೆಂಟ್ ಆಗಿ ಕೆಲಸಕ್ಕೆ ಒಪ್ಕೋತಾನೆ. ನಂತರ ಇವರೆಲ್ಲರೂ ಮತ್ತೊಂದು ಜಾಗಕ್ಕೆ ಬರ್ತಾರೆ ವೋಟಿಂಗ್ ಅನ್ನ ಮಾಡೋದಕ್ಕೆ. ಬ್ಲಾಕ್ ಸ್ಟೋನ್ ಇಂದ ವೋಟಿಂಗ್ ಅನ್ನ ಮಾಡಿದ್ರೆ ಹೊರಗಡೆಯಿಂದ ಬಂದಿರುವಂತ ಜನರನ್ನ ಇಟ್ಕೋಬೇಕು ಅಂತ, ವೈಟ್ ಕಲರ್ ಸ್ಟೋನ್ ಇಂದ ವೋಟಿಂಗ್ ಅನ್ನ ಮಾಡಿದ್ರೆ ಹೊರಗಡೆಯಿಂದ ಬಂದಿರುವಂತ ಜನರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ. ವೋಟಿಂಗ್ ಎಲ್ಲ ನಡೆಯುತ್ತೆ, ಎಲ್ಲರೂ ಕೂಡ ವೋಟಿಂಗ್ ಮಾಡ್ತಾರೆ. ನಂತರ ರಿಸಲ್ಟ್ ಅನ್ನ ನೋಡಿದಾಗ ಆಸ್ ಎಕ್ಸ್ಪೆಕ್ಟೆಡ್ ಮೆಜಾರಿಟಿ ಜನ ಹೊರಗಡೆಯಿಂದ ಬಂದಿರುವಂತ ಜನರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ವೋಟ್ ಮಾಡಿರ್ತಾರೆ. ಇದೆಲ್ಲ ಆದ್ಮೇಲೆ ಮನೆಗ್ ಬಂದಾಗ ಮೀನು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಆ ಜನರನ್ನೆಲ್ಲರನ್ನು ಹೊರಗಡೆ ಓಡಿಸ್ಬಿಟ್ರೆ ಎಲ್ಲಿಗೆ ಅಂತ ಹೋಗ್ತಾರೆ, ಊಟ ತಿಂಡಿಗೆಲ್ಲ ಏನ್ ಮಾಡ್ತಾರೆ ಅಂತ. ಆದ್ರೆ ಪಾರ್ಕ್ ಮಾತ್ರ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ತಿರೋದಿಲ್ಲ. ನಂತರ ಈ ಮನೇಲಿ ಆ ಲೇಡಿಯ ಮಗು ಇದೆಯಲ್ಲ, ಆ ಮಗುನ ನೋಡ್ತಿದ್ದಂಗೆನೆ ಇವನಿಗೊಂದು ಘಟನೆ ನೆನಪಿಗೆ ಬಂದ್ಬಿಡುತ್ತೆ. ಅವತ್ತು ಭೂಕಂಪ ಬರ್ತಿದ್ದಂತ ದಿನ ಒಬ್ರು ಲೇಡಿ ಟ್ರಕ್ ನ ಕೆಳಗಡೆ ಸಿಕ್ಕಾಕೊಬಿಟ್ಟಿರ್ತಾರೆ. ಆಗ ಪಾರ್ಕ್ ನ ಜೊತೆ ಸೇರಿ ಒಂದಷ್ಟು ಜನ ಆ ಲೇಡಿನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಟ್ರಾಫಿಕ್ ಕೂಡ ತುಂಬಾನೇ ಜಾಮ್ ಆಗೋಗಿರುತ್ತೆ. ಹೀಗೆ ಇವರೆಲ್ಲರೂ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆ ಭಯಂಕರವಾಗಿರುವಂತ ಭೂಕಂಪ ಬರೋದಕ್ಕೆ ಶುರುವಾಗುತ್ತೆ. ಇದರಿಂದ ಹೆದರ್ಕೊಂಡು ಆ ಲೇಡಿನ ಬಿಟ್ಟು ಎಲ್ಲರೂ ಹೊಟ್ಟೋಗ್ತಾರೆ. ಅದೇ ರೀತಿ ಪಾರ್ಕ್ ಕೂಡ ಇವನ ಜೀವನ ಉಳಿಸ್ಕೊಳ್ಳೋದಕ್ಕೆ ಒಂದು ಕಾರ್ನ ಒಳಗಡೆ ಬಂದು ಸೇರ್ಕೊಬಿಡ್ತಾನೆ. ನಂತರ ನೋಡಿದ್ರೆ ಆ ಟ್ರಕ್ ಬೇರೆ ಕಡೆಗೆ ಹೋಗಿ ಆ ಲೇಡಿ ಫ್ರೀ ಆಗಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆ ಭಯಂಕರವಾಗಿರುವಂತ ಭೂಕಂಪ ಬಂದಿದ್ರಿಂದ ಇವನಿಗೆ ಆ ಲೇಡಿನ ಕಾಪಾಡೋದಕ್ಕಾಗೋದಿಲ್ಲ. ಹಾಗೆ ಇವನು ಕಾರ್ನಲ್ಲಿ ಬಂದು ಸೀಟ್ ಬೆಲ್ಟ್ ಅನ್ನ ಹಾಕೊಂಡು ಕುಂತಿದ್ರಿಂದಾನೆ ಆ ಭೂಕಂಪ ಬಂದ್ರು ಕೂಡ ಇವನಿಗೆ ಏನೂ ಆಗಿರೋದಿಲ್ಲ, ಇವನ ಪ್ರಾಣ ಉಳ್ಕೊಂಡಿರುತ್ತೆ. ನಂತರಲ್ಲಿ ಪಾರ್ಕ್ ನ ಕರೆದು ನನ್ಗೆ ಲೀಡರ್ ಆಗಿ ಅಭ್ಯಾಸ ಇಲ್ಲ, ಜೊತೆಲಿದ್ದು ನೀನೇ ಹೆಲ್ಪ್ ಮಾಡ್ಬೇಕು ಅಂತಂದಾಗ ಅದಕ್ಕೆ ಪಾರ್ಕ್ ಕೂಡ ಸರಿ ಅಂತ ಒಪ್ಕೋತಾನೆ. ಇದೆಲ್ಲ ಆದ್ಮೇಲೆ ಪ್ರೆಸಿಡೆಂಟ್ ಆಗಿರುವಂತ ಜೂನ್, ಲೀಡರ್ ಆಗಿರುವಂತ ಲೀ ಜೊತೆ ಇನ್ನೂ ಒಂದಷ್ಟು ಜನ ಬಂದು ಮತ್ತೊಂದ್ಸಲ ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. ಈ ಹೊರಗಡೆಯಿಂದ ಬಂದಿರುವಂತ ಜನರನ್ನ ಹೇಗೆ ಇಲ್ಲಿಂದ ಓಡಿಸೋದು ಅಂತ. ಹೀಗೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಯೋಂಗ್ ಅನ್ನೋ ಒಬ್ಬ ವ್ಯಕ್ತಿ ನನ್ಗೆ ಹುಷಾರಿಲ್ಲ ಹೋಗ್ಲೇಬೇಕು ಅಂತ ಹೇಳಿ ಇಲ್ಲಿಂದ ಮನೆಗೆ ಹೊರಟೋಗ್ತಾನೆ. ನಂತರ ಸೀನ್ ಲೀನ ಮನೆಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಇವನ ಜೊತೆ ಒಬ್ರು ವಯಸ್ಸಾಗಿರುವಂತ ಮಹಿಳೆ ಕೂಡ ಇರ್ತಾರೆ. ಈ ಕಡೆ ಮೀನು ಆ ಲೇಡಿನ ಹಾಗೆ ಆ ಮಗುನ ಹೊರಗಡೆ ಕಳಿಸ್ಕೊಡ್ತಿರ್ತಾಳೆ. ಯಾಕೆಂತಂದ್ರೆ ಬೇರೆ ಕಡೆಯಿಂದ ಬಂದಿರುವಂತ ಜನರನ್ನೆಲ್ಲರನ್ನು ಹೊರಗಡೆ ಬರೋದಕ್ಕೆ ಹೇಳಿರ್ತಾರೆ. ಆಗ ಲೀಡರ್ ಆಗಿರುವಂತ ಲೀ ಈ ಅಪಾರ್ಟ್ಮೆಂಟ್ ನ ಜನರ ಜೊತೆ ಬಂದು ಹೇಳ್ತಾನೆ, ಇನ್ಮೇಲೆ ನೀವೆಲ್ಲರೂ ನಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಇರೋ ಹಾಗಿಲ್ಲ, ನೀವೆಲ್ಲರೂ ಇಲ್ಲಿಂದ ಹೊಟ್ಟೋಗ್ಬೇಕು ಅಂತ. ಇದರಿಂದ ಹೊರಗಿನ ಜನರಿಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ. ಇಂತ ಒಂದು ಚಳಿಲಿ ಇಂತ ಒಂದು ಪರಿಸ್ಥಿತಿಲಿ ಹೊರಗಡೆ ಹೋಗು ಅಂದ್ರೆ ಎಲ್ಲಿಗೆ ಹೋಗೋದು, ನಮ್ಮ ಜೀವನ ಏನಾಗ್ಬೇಕು ಅಂತ. ಆದ್ರೆ ಎಷ್ಟೇ ಹೇಳಿದ್ರು ಕೂಡ ಲೀ ಹಾಗೆ ಹವಾಂಗ್ ಅಪಾರ್ಟ್ಮೆಂಟ್ ನವರು ಕೇಳ್ತಾನೆ ಇರೋದಿಲ್ಲ, ಇಲ್ಲಿಂದ ಹೋಗಿ ಅಂತ ಹೇಳ್ತಿರ್ತಾರೆ. ಇದರಿಂದ ಜನರಿಗೆಲ್ಲ ತುಂಬಾ ಕೋಪ ಬಂದು ಇವರ ಜೊತೆ ಫೈಟ್ ಮಾಡ್ತಾ ಬಿಲ್ಡಿಂಗ್ ನ ಒಳಗಡೆ ನುಗ್ಗೋದಕ್ಕೆ ನೋಡ್ತಿರ್ತಾರೆ. ಒಬ್ಬ ವ್ಯಕ್ತಿ ಅಂತೂ ಬಿಲ್ಡಿಂಗ್ ನ ಒಳಗಡೆ ಬಂದು ಇನ್ನೇನು ಪಾರ್ಕ್ ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಲೀ ಬಂದು ಅವನನ್ನ ಕಾಪಾಡ್ತಾನೆ. ಅಪಾರ್ಟ್ಮೆಂಟ್ ನ ಜನರೆಲ್ಲರೂ ಈ ಹೊರಗಿನ ಜನನ ಕರ್ಕೊಂಡ್ ಬಂದು ಹೊರಗಡೆ ಬಿಸಾಕ್ತಾರೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಬಂದು ಲೀನ ತಲೆಗೆ ಜೋರಾಗಿ ಹೊಡೆದಿದ್ರಿಂದ ಇವನ ತಲೆಯಲ್ಲಿ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಆದ್ರೆ ಇವನ್ ಮಾತ್ರ ಅವನಿಗೆ ಏನು ಮಾಡೋದಿಲ್ಲ. ಮೊದ್ಲು ಇಲ್ಲಿಂದ ಎಲ್ರು ಹೊಟ್ಟೋಗಿ ಅಂತ ಜೋರಾಗಿ ಕಿರಿಸ್ತಾನೆ. ಆಗ ಅಪಾರ್ಟ್ಮೆಂಟ್ ನ ಜನರೆಲ್ಲರೂ ಹೊರಗಡೆಯಿಂದ ಬಂದಿರುವಂತ ಜನರ ಮೇಲೆ ಪಾಟ್ ಗಳನ್ನ ಎಸ್ತು ಇಲ್ಲಿಂದ ಓಡಿಸ್ಬಿಡ್ತಾರೆ. ಇದರಿಂದ ಎಲ್ಲರೂ ತುಂಬಾ ಸಂತೋಷ ಪಡ್ತಿರ್ತಾರೆ, ನಾವು ಗೆದ್ಬಿಟ್ವಿ ಅಂತ. ಲೀನು ಕೂಡ ಸಂತೋಷ ಪಡ್ತಿರ್ತಾನೆ. ಇವನ ಹಾವಭಾವ ನೋಡ್ತಿದ್ರೆ ನಮ್ಗೆ ಅನ್ನಿಸ್ತಿರುತ್ತೆ ಇವನು ತುಂಬಾ ಇನ್ನೋಸೆಂಟ್ ಇರ್ಬೋದು ಅಂತ. ನಂತರ ಈ ಅಪಾರ್ಟ್ಮೆಂಟ್ ನ ಜನರೆಲ್ಲರೂ ಒಟ್ಟಾಗಿ ಸೇರಿ ಈ ಜಾಗನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ವಾಸ ಮಾಡೋದಕ್ಕೆ ಒಂದಷ್ಟು ರೂಲ್ಸ್ ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅದ್ರಲ್ಲಿ ಮೊದಲನೇ ರೂಲ್ಸ್ ಏನು ಅಂತಂದ್ರೆ ಈ ಅಪಾರ್ಟ್ಮೆಂಟ್ ನಲ್ಲಿ ಯಾರ್ದು ಮನೆ ಇರುತ್ತೋ ಅವ್ರು ಮಾತ್ರ ಈ ಜಾಗದಲ್ಲಿ ಇರಬೇಕು ಅಂತ. ಹಾಗೆ ಮತ್ತೊಂದು ರೂಲ್ಸ್ ಏನು ಅಂತಂದ್ರೆ ಯಾರು ಎಷ್ಟು ಕೆಲಸನ ಮಾಡ್ತಾರೋ ಅವ್ರಿಗೆ ಅಷ್ಟೇ ಫುಡ್ ಐಟಮ್ ಗಳು ಸಿಗ್ತವೆ ಅಂತ. ಇದೆಲ್ಲದ್ರ ಜೊತೆ ಇವರು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ಕೋತಾರೆ. ಹಾಗೆ ಟಾಯ್ಲೆಟ್ ನ ವೇಸ್ಟ್ ಗಳನ್ನು ಕೂಡ ಒಂದು ಜಾಗದಲ್ಲಿ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ರೂಲ್ಸ್ ಗಳನ್ನೆಲ್ಲ ಶುರು ಮಾಡಿದ್ಮೇಲೆ ಇವರೆಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ. ನಂತರಲ್ಲಿ ಪಾರ್ಕ್ ಹಾಗೆ ಅವನ ಜೊತೆ ಇನ್ನೊಂದಷ್ಟು ಜನರನ್ನ ಕರ್ಕೊಂಡು ಫುಡ್ ಐಟಮ್ ಗಳನ್ನು ಹುಡ್ಕೋದಕ್ಕೆ ಅಂತ ಅಪಾರ್ಟ್ಮೆಂಟ್ ಇಂದ ಸ್ವಲ್ಪ ದೂರ ಬರ್ತಾನೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲಿ ನೋಡಿದ್ರು ಚಳಿಯಿಂದ ಸತ್ತೋಗಿರುವಂತ ಡೆಡ್ ಬಾಡಿಗಳೇ ಇರ್ತವೆ. ಅದೇ ಸಮಯಕ್ಕೆ ಈ ಕಡೆ ಮೀನು ಹಾಗೆ ಒಂದಷ್ಟು ಜನ ಅಪಾರ್ಟ್ಮೆಂಟ್ ನಲ್ಲಿ ಇರಬೇಕಾದ್ರೆ ನೋಡ್ತಾರೆ ಭೂಮಿ ಒಳಗಡೆಯಿಂದ ಲಾವಾ ಎಲ್ಲ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ನಂತರ ಫುಡ್ ಐಟಮ್ ನ ಹುಡ್ಕೋದಕ್ಕೆ ಹೋಗಿದ್ದಂತ ಲೀ ಹಾಗೆ ಪಾರ್ಕ್ ನ ಟೀಮ್ ನವರೆಲ್ಲ ಮತ್ತೆ ಬರ್ತಾರೆ. ಆದ್ರೆ ಹೊರಗಡೆ ಇವರಿಗೆ ಹೇಳ್ಕೊಳ್ಳೋ ಅಂತ ಫುಡ್ ಐಟಮ್ ಗಳೇನು ಸಿಕ್ಕಿರೋದಿಲ್ಲ. ಹೀಗೆ ಇವರು ಪ್ರತಿದಿನನೂ ಫುಡ್ ಐಟಮ್ ಗಳನ್ನ ಹುಡ್ಕೊಂಡು ಹೊರಗಡೆ ಏನೋ ಹೋಗ್ತಾರೆ. ಆದ್ರೆ ಎಲ್ಲೂ ಇವರಿಗೆ ತಿನ್ನೋದಕ್ಕೆ ಲಾಯಕ್ ಆಗಿರುವಂತ ವಸ್ತುಗಳು ಮಾತ್ರ ಸಿಕ್ತಿರೋದಿಲ್ಲ. ಇದರಿಂದ ಇವರೆಲ್ಲರಿಗೂ ಸರ್ವೈವ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಇಷ್ಟೊತ್ತಿಗೆ ಇವರೆಲ್ಲರೂ ತುಂಬಾನೇ ಡಿಸಪಾಯಿಂಟ್ ಆಗೋಗಿರ್ತಾರೆ. ಇದೇ ಡಿಸಪಾಯಿಂಟ್ ನಲ್ಲಿ ಮತ್ತೆ ಫುಡ್ ಐಟಮ್ ಗಳನ್ನ ಹುಡ್ಕೋದಕ್ಕೆ ಅಂತ ಲಾವಾ ಬರ್ತಿರೋಂತ ಜಾಗದ ಹತ್ರ ಬಂದಾಗ ಲೀ ಪಾರ್ಕ್ ನ ಕೇಳ್ತಾನೆ, ನೀನು ಹಾಗೆ ನಿನ್ನ ಹೆಂಡತಿ ಮೊದಲನೇ ಸಲ ಹೇಗ್ ಮೀಟ್ ಮಾಡಿದ್ರಿ ಅಂತ. ಇವನು ಕೂಡ ಹೇಳ್ತಾನೆ, ಕಾಲೇಜ್ ನಲ್ಲಿ ಓದ್ತಿರ್ಬೇಕಾದ್ರೆ ನಾವಿಬ್ರು ಮೀಟ್ ಆಗಿದ್ದು ಅಂತ. ಮಕ್ಳು ಬಗ್ಗೆ ಯೋಚನೆ ಮಾಡಿದ್ರ ಅಂತ ಕೇಳಿದಾಗ ಇವನು ಹೇಳ್ತಾನೆ, ಹೌದು ಒಂದು ಮಗು ಆಗೋದ್ರಲ್ಲಿತ್ತು, ಆದ್ರೆ ಹೋದ ವರ್ಷ ಮಿಸ್ ಕ್ಯಾರೇಜ್ ಆಗೋಯ್ತು ಅಂತ. ಆದ್ರಿಂದ ಲೀ ಪಾರ್ಕ್ಗೆ ಸಮಾಧಾನ ಮಾಡ್ತಾನೆ, ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ. ಅದೇ ಸಮಯಕ್ಕೆ ಈ ಕಡೆ ಅಪಾರ್ಟ್ಮೆಂಟ್ ನಲ್ಲಿ ಮೀನು ಹೊರಗಡೆ ಓಡಾಡ್ತಿರ್ಬೇಕಾದ್ರೆ ಇವರ ಮನೆಯಲ್ಲಿ ಒಬ್ರು ಲೇಡಿ ಹಾಗೆ ಒಂದು ಮಗು ಇತ್ತಲ್ಲ, ಆ ಮಗು ಇವಳನ್ನ ಒಂದು ಮನೆಯಿಂದ ಹೊರಗಡೆ ಬಂದು ಕರೆಯುತ್ತೆ. ಆಕ್ಚುಲಿ ಆಗ್ಲೇ ಮೀಟಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಯೋಂಗ್ ಅನ್ನೋ ಒಬ್ಬ ವ್ಯಕ್ತಿ ಎದ್ದು ಹೊಟ್ಟೋಗಿದ್ನಲ್ಲ,
ನನ್ಗೆ ಹುಷಾರಿಲ್ಲ ಅಂತ ಅವನು ಆ ಲೇಡಿಯ ಹಾಗೆ ಮಗು ಜೊತೆಗೆ ಮತ್ತೊಂದು ಫ್ಯಾಮಿಲಿನೂ ಕೂಡ ಯಾರಿಗೂ ಗೊತ್ತಾಗದೆ ಇರೋ ರೀತಿ ಇವನ ಮನೇಲಿ ಇಟ್ಕೊಂಡಿರ್ತಾನೆ. ಈಗ ಈ ವಿಷಯ ಮೀನುಗೂ ಕೂಡ ಗೊತ್ತಾಗೋಗುತ್ತೆ. ಈ ಕಡೆ ಲೀ ಹಾಗೆ ಪಾರ್ಕ್ ನ ಟೀಮ್ ನವರು ಒಂದು ಶಾಪ್ ಅನ್ನು ಹುಡುಕ್ತಾರೆ, ಇಲ್ಲಿ ಫುಡ್ ಐಟಮ್ ಗಳು ಇರಬಹುದು ಅಂತ. ಪಾರ್ಕ್ ಕೂಡ ನಾನು ಅಂಗಡಿಯ ಹಿಂದೆ ನೋಡ್ಕೊಂಡು ಬರ್ತೀನಿ ಅಂತ ಹಿಂದೆ ಬರ್ತಾನೆ. ಅದೇ ಸಮಯಕ್ಕೆ ಇವರೆಲ್ಲರೂ ಡೋರ್ ಅನ್ನ ಓಪನ್ ಮಾಡಿ ಶಾಪ್ ನ ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಗನ್ನನ್ನ ಹಿಡ್ಕೊಂಡು ಹೊರಗಡೆ ಬರ್ತಾನೆ. ಇದು ನನ್ನ ಶಾಪ್, ಯಾರು ಕೂಡ ಒಳಗಡೆ ಬರಬಾರ್ದು ಅಂತ. ಅದೇ ಸಮಯಕ್ಕೆ ಹಿಂದೆಯಿಂದ ಪಾರ್ಕ್ ಬಂದು ಆ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಲೀ ಆ ಶಾಪ್ ನ ಓನರ್ಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ನಂತರ ಇವರೆಲ್ಲರೂ ಶಾಪ್ ನ ಒಳಗಡೆ ಬಂದಾಗ ಸಾಕು ಅನ್ನೋಷ್ಟು ಫುಡ್ ಐಟಮ್ ಗಳು ಇವರಿಗೆ ಸಿಗ್ತವೆ. ಆ ಫುಡ್ ಐಟಮ್ ಗಳನ್ನೆಲ್ಲ ಇವರು ತಗೊಂಡು ಹೋಗ್ತಿರ್ಬೇಕಾದ್ರೆ ಪಾರ್ಕ್ ನೋಡ್ತಾನೆ ಆ ಶಾಪ್ ನ ಓನರ್ಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ. ಇದೆಲ್ಲ ಆದ್ಮೇಲೆ ಆ ಫುಡ್ ಐಟಮ್ ಗಳನ್ನ ತಗೊಂಡು ಇವರು ಅಪಾರ್ಟ್ಮೆಂಟ್ ಕಡೆಗೆ ಬರ್ತಿರ್ತಾರೆ. ಇವತ್ತು ನ್ಯೂ ಇಯರ್ ಇರುತ್ತೆ, ಹಾಗೆ ಆ ಶಾಪ್ ನಲ್ಲಿ ಇವರಿಗೆ ತುಂಬಾ ಫುಡ್ ಐಟಮ್ ಗಳು ಸಿಕ್ಕಿರೋದ್ರಿಂದ ಆ ಫುಡ್ ಐಟಮ್ ಗಳಿಂದ ನ್ಯೂ ಇಯರ್ ಪಾರ್ಟಿನ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ತೋರಿಸ್ತಾರೆ. ಅಪಾರ್ಟ್ಮೆಂಟ್ ನ ಕಡೆಗೆ ಯಾರೋ ಬರ್ತಿರೋ ರೀತಿ ಇವರಿಗೆ ಅನ್ಸುತ್ತೆ. ಬ್ಯಾಟ್ರಿ ಹಾಕಿ ನೋಡಿದ್ರೆ ಒಬ್ಳು ಹುಡುಗಿ ಇರ್ತಾಳೆ. ಆ ಹುಡುಗಿನ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಒಳಗಡೆ ಕರ್ಕೊಂಡು ಬಂದಾಗ ಪ್ರೆಸಿಡೆಂಟ್ ಆಗಿರುವಂತ ಜೂನ್ ಲೀಗೆ ಹೇಳ್ತಿರ್ತಾರೆ, ಈ ಹುಡುಗಿ ಹೆಸರು ನಿಲ್ಸೋಂಗ್ ಅಂತ, ಇವಳು ನಿಮ್ಮ ಮನೆಯ ಪಕ್ಕನೇ ಇರೋದು. ಈ ಹುಡುಗಿ ನಿಮ್ಗೆ ಗೊತ್ತಿರಬಹುದು. ಸ್ವಲ್ಪ ದಿನಗಳ ಹಿಂದೆ ಇವಳು ಹಾಗೆ ಇವಳ ತಾಯಿ ಎಲ್ಲಿಗೂ ಹೊಟ್ಟೋಗಿದ್ರು, ಆದ್ರೆ ಈಗ ಇವಳು ಮಾತ್ರ ಬಂದಿದ್ದಾಳೆ ಅಂತ ಹೇಳಿ ಆ ಹುಡುಗಿನ ಕೇಳ್ತಾರೆ, ಮಿಸ್ಟರ್ ಲೀ ನಿಮ್ಮ ಮನೆಯ ಪಕ್ಕನೇ ಇರೋದು, ಇವರು ನಿನಗೆ ಗೊತ್ತಾ ಅಂತ. ಆದ್ರೆ ಇವಳು ಮಾತ್ರ ಅವನನ್ನ ಗುರ್ತೇ ಹಿಡಿಯೋದಿಲ್ಲ. ಇದಾದ್ಮೇಲೆ ಲೀ ನಿಲ್ಸೋಂಗ್ ನ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತಾನೆ. ಇನ್ಮೇಲಿಂದ ಈ ಹುಡುಗಿ ನಮ್ಮ ಅಪಾರ್ಟ್ಮೆಂಟ್ ನಲ್ಲೇ ಇರ್ತಾಳೆ, ಯಾಕೆಂತಂದ್ರೆ ಈ ಹುಡುಗಿಯ ಮನೆ ಇಲ್ಲೇ ಇರೋದು ಅಂತ. ಅದಕ್ಕೆ ಎಲ್ಲಾ ಜನರು ಕೂಡ ಸರಿ ಅಂತ ಒಪ್ಕೊಂಡು ಲೀಗೆ ಹೇಳ್ತಿರ್ತಾರೆ, ಇವತ್ತು ನ್ಯೂ ಇಯರ್ ಇದೆ, ನೀವು ಹಾಡನ್ನ ಹೇಳಿ ಅಂತ. ಅದಕ್ಕೆ ಇವನು ಕೂಡ ಒಂದು ಹಾಡನ್ನ ಹೇಳ್ತಾ ಹೋಗ್ತಿದ್ದಂಗೆನೆ ಇಲ್ಲಿಂದ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಒಂದು ದಿನ ಲೀ ಈ ಹವಾಂಗ್ ಅಪಾರ್ಟ್ಮೆಂಟ್ ಗೆ ಬರ್ತಾನೆ. ಆದ್ರೆ ಇಲ್ಲಿ ಇವನ ಯಾವುದೇ ಮನೆ ಇರೋದಿಲ್ಲ. ಕಿಮ್ ಅನ್ನೋ ಒಬ್ಬ ವ್ಯಕ್ತಿಯ ಮನೆಗೆ ಬಂದಿರ್ತಾನೆ. ಯಾಕೆ ಅಂತಂದ್ರೆ ಕಿಮ್ ಈ ಅಪಾರ್ಟ್ಮೆಂಟ್ ನಲ್ಲಿ ಮನೆನ ತಗೊಳ್ತೀನಿ ಅಂತ ಹೇಳಿ ಲೀ ಹತ್ರ ತುಂಬಾ ದುಡ್ಡನ್ನ ಇಸ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಈಗ ಇವನು ಸಿಕ್ಕಿರೋದ್ರಿಂದ ಲೀ ಕೇಳ್ತಿರ್ತಾನೆ, ನನ್ ದುಡ್ಡು ಕೊಡು, ಇಲ್ಲಾಂತಂದ್ರೆ ನನ್ಗೆ ಮನೆ ತಗೊಡು ಅಂತ. ಆದ್ರೆ ಕಿಮ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ನೀನ್ ದುಡ್ಡನ್ನ ಎತ್ಕೊಂಡು ಹೋಗಿರೋದು ನಾನಲ್ಲ, ಇನ್ನೊಬ್ರು ಯಾರು ಅಂತ ಹೇಳ್ತಿರ್ತಾನೆ. ಇದೇ ಮಾತಿಗೆ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಜಗಳನೇ ಶುರುವಾಗೋಗುತ್ತೆ. ಹೀಗೆ ಇವರಿಬ್ರು ಜಗಳ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಹುಷಾರಿಲ್ದೇ ಇರುವಂತ ಕಿಮ್ನ ತಾಯಿ ಕೂಡ ಈ ಮನೇಲಿ ಇದಾರೆ ಅಂತ. ಇವರಿಬ್ರು ಮಾಡ್ತಿರುವಂತ ಜಗಳ ತುಂಬಾ ದೊಡ್ಡದಾಗಿ ಲೀ ಕಿಮ್ಗೆ ಚೆನ್ನಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಲೀನ ಹೆಂಡತಿ ಅವನಿಗೆ ಕಾಲ್ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಅಪಾರ್ಟ್ಮೆಂಟ್ ನಲ್ಲಿ ಮನೇನ ತಗೊಳ್ಳೋದಕ್ಕೆ ಲೀ ತುಂಬಾ ಸಾಲ ಮಾಡ್ಕೊಬಿಟ್ಟಿರ್ತಾನೆ. ಈಗ ಮನೇನು ಇಲ್ಲ, ದುಡ್ಡು ಇಲ್ದೇ ಇರೋದ್ರಿಂದ ಲೀನ ಹೆಂಡತಿ ಹಾಗೆ ಮಗಳು ಇವನನ್ನ ಬಿಟ್ಟು ಹೋಗ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಭೂಕಂಪ ಕೂಡ ಶುರು ಆಗ್ಬಿಟ್ಟಿರುತ್ತೆ. ನಂತರ ಸೀನ್ ಮತ್ತೊಂದ್ಸಲ ಪ್ರೆಸೆಂಟ್ ಗೆ ಬಂದಾಗ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇವನು ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಡೆಡ್ ಬಾಡಿಗಳ ಹಲ್ಲನ್ನ ಕಿತ್ಕೋತಿರ್ತಾನೆ. ಅದೇನು ಹುಚ್ಚುತ್ತಾನೋ ಇವನಿಗೆ ಗೊತ್ತಿಲ್ಲ. ಈ ಕಡೆ ಪ್ರೆಸಿಡೆಂಟ್ ಆಗಿರುವಂತ ಜೂನ್ ಲೀ ಹಾಗೆ ಅವನ ಟೀಮ್ ನವರು ಹೊರಗಡೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿರುವಂತ ಫುಡ್ ಐಟಮ್ ಗಳನ್ನ ಜನರಿಗೆ ಹಂಚ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕೇಳ್ತಾನೆ, ನನಗೆ ಯಾಕೆ ಫುಡ್ ಐಟಮ್ ಗಳನ್ನ ಕಮ್ಮಿ ಕೊಟ್ಟಿದ್ದೀರಾ, ಲೀನ ಟೀಮ್ ನವರಿಗೆ ಯಾಕೆ ಜಾಸ್ತಿ ಕೊಡ್ತಿದ್ದೀರಾ ಅಂತ. ಆಗ ಎಲ್ರು ಇವನಿಗೆ ಹೇಳ್ತಿರ್ತಾರೆ, ಯಾರು ಜಾಸ್ತಿ ಕೆಲಸನ ಮಾಡ್ತಾರೋ ಅವರಿಗೆ ಜಾಸ್ತಿ ಫುಡ್ ಐಟಮ್ ಗಳನ್ನ ಕೊಡ್ತೀವಿ ಅಂತ. ನಂತರ ಮೀನು ಒಂದಷ್ಟು ಫುಡ್ ಐಟಮ್ ಗಳನ್ನ ತಂದು ಎರಡು ಫ್ಯಾಮಿಲಿ ಅವರನ್ನ ಯಾರಿಗೂ ಗೊತ್ತಾಗದ ರೀತಿ ಇಟ್ಕೊಂಡಿದ್ದಾನಲ್ಲ ಯೋಂಗ್ ಅವನಿಗೆ ಕೊಡ್ತಾಳೆ. ಈ ಫುಡ್ ಐಟಮ್ ಗಳನ್ನ ಫ್ಯಾಮಿಲಿ ಅವರಿಗೆ ಕೊಡಿ ಅಂತ. ಆದ್ರೆ ಇವಳು ಅದನ್ನ ಕೊಡ್ತಿರೋದನ್ನ ಲೀ ನೋಡ್ಬಿಡ್ತಾನೆ. ನಂತರ ಇವನು ಹೊಸದಾಗಿ ಬಂದಿದ್ದಾಳಲ್ಲ ಆ ಹುಡುಗಿ ನಿಲ್ಸೋಂಗ್ ಅವಳ ಮನೆಗೆ ಬಂದು ಕೇಳ್ತಿರ್ತಾನೆ, ಆಗ್ಲಿ ಯಾಕೆ ನೀನ್ ನನ್ನನ್ನ ಗುರ್ತಿಡ್ದಿಲ್ಲ, ಈಗಾಗ್ಲೇ ನಾವು ಮೀಟ್ ಮಾಡಿದೀವಲ್ಲ ಅಂತ. ಆದ್ರೆ ಇವಳಿಗೆ ಮಾತ್ರ ಇವನು ಯಾರು ಅಂತಾನೆ ಗೊತ್ತಿರೋದಿಲ್ಲ. ಆಕ್ಚುಲಿ ಇವನು ಇಲ್ಲಿಗೆ ಬಂದಿರೋದು ಇವಳನ್ನ ಹೆದರಿಸೋದಕ್ಕೆ. ಯಾಕೆ ಅಂತಂದ್ರೆ ಈ ಅಪಾರ್ಟ್ಮೆಂಟ್ ನಲ್ಲಿ ಇವನಿಗೆ ಮನೆ ಇಲ್ದಿರುವಂತ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ. ನಂತರ ಮೀನು ನಿಲ್ಸೋಂಗ್ ನ ಜೊತೆ ಮಾತಾಡೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಅಲ್ಲಿರುವಂತ ಒಂದಷ್ಟು ಲೇಡೀಸ್ ಗಳಿಗೆ ನಿಲ್ಸೋಂಗ್ ಇಷ್ಟ ಆಗೋದಿಲ್ಲ. ಆದ್ರಿಂದ ಇವಳ ಜೊತೆ ಜಗಳ ಮಾಡ್ಬಿಡ್ತಾರೆ. ಇದರಿಂದ ಇವಳು ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮೀನುಗೆ ಹೇಳ್ತಾಳೆ, ಈ ಜಾಗದಲ್ಲಿ ನನಗೆ ಇರೋದಕ್ಕಾಗ್ತಿಲ್ಲ. ಆ ಲೀಡರ್ ಲೀ ನನ್ ಮನೆಗೆ ಬಂದು ನನ್ಗೆ ಹೆದರಿಸೋದಕ್ಕೆ ನೋಡ್ದ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವನು ನನ್ ಮನೆ ಪಕ್ಕದವನಲ್ಲ, ಇವನ್ ಯಾರೋ ಬೇರೆಯವನು ಅಂತ. ಇವರಿಬ್ರು ಮಾತಾಡ್ತಿರೋದನ್ನ ಅಲ್ಲೇ ಮನೇಲಿ ನಿಂತ್ಕೊಂಡು ಲೀ ಕೂಡ ಕೇಳಿಸ್ಕೊತಿರ್ತಾನೆ. ಈ ಕಡೆ ಹೊರಗಡೆ ಯಾರೋ ಕಿರ್ಚಾಡ್ತಿರುವಂತ ಶಬ್ದ ಕೇಳಿಸಿ ಇವರೆಲ್ಲರೂ ಹೊರಗಡೆ ಬಂದು ನೋಡಿದ್ರೆ ಆಗ್ಲೇ ಡೆಡ್ ಬಾಡಿಗಳಿಂದ ಹಲ್ಲನ್ನ ಕಿತ್ಕೋತಿದ್ನಲ್ಲ ಅವನನ್ನ ಯಾರೋ ಸಾಯಿಸ್ಬಿಟ್ಟಿರ್ತಾರೆ. ಸಾಯಿಸಿರುವಂತ ಜನರು ಬೇರೆ ಯಾರು ಅಲ್ಲ, ಆಗ್ಲೇ ಅಪಾರ್ಟ್ಮೆಂಟ್ ನವರೆಲ್ಲರೂ ಸೇರಿ ಹೊರಗಡೆಯಿಂದ ಬಂದಂತ ಜನರನ್ನ ಓಡಿಸ್ಬಿಟ್ರಲ್ಲ ಆ ಜನರೇ ಈ ವ್ಯಕ್ತಿನ ಸಾಯಿಸಿರೋದು. ನಂತರ ರಾತ್ರಿ ಯೋಂಗ್ ಇವನು ಕಾಪಾಡಿರುವಂತ ಫ್ಯಾಮಿಲಿ ಜೊತೆ ಊಟನ ಮಾಡ್ತಿರ್ಬೇಕಾದ್ರೆ ಯಾರೋ ಬಾಕ್ಲನ್ನ ಬಡಿತಾರೆ. ಯಾರಿರ್ಬೋದು ಅಂತ ಬಂದು ನೋಡಿದ್ರೆ ಲೀ ಬಂದಿರ್ತಾನೆ. ನಾನ್ ನಿಮ್ ಮನೆನ ಚೆಕ್ ಮಾಡ್ಬೇಕು ಅಂತ ಇವನು ಒಳಗಡೆ ಬಂದು ನೋಡಿದ್ರೆ ಯಾರು ಕೂಡ ಅಲ್ಲಿರೋದಿಲ್ಲ, ಎಲ್ರು ಬಚ್ಚಿಟ್ಕೊಬಿಟ್ಟಿರ್ತಾರೆ. ಆದ್ರೆ ಇವನು ಕೂಡ ಬಿಡೋದಿಲ್ಲ, ಎಲ್ಲಾ ಕಡೆನೂ ಹುಡ್ಕಾಡ್ತಾನೆ. ಆದ್ರೆ ಎಷ್ಟೇ ಹುಡ್ಕಾಡಿದ್ರು ಇವನಿಗೆ ಯಾರು ಸಿಗೋದಿಲ್ಲ. ಹೀಗೆ ಇವನು ಮಾತಾಡ್ತಾ ಮಾತಾಡ್ತಾ ಬೆಡ್ ಅನ್ನ ಎತ್ತು ನೋಡಿದ್ರೆ ಎಲ್ಲರೂ ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಅದಕ್ಕೆ ಅವರೆಲ್ಲರನ್ನು ಹೊರಗಡೆ ಎಳ್ಕೊಂಡ್ ಬಂದು ಆಚೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಪಾರ್ಕ್ ಅಲ್ಲಿಗೆ ಬಂದು ಲೀನ ಕೇಳ್ತಾನೆ, ಯಾಕೆ ಏನಾಯ್ತು, ಇಲ್ಲೆಲ್ಲ ಏನ್ ನಡೀತಿದೆ ಅಂತ. ಹಾಗೆ ಲೀ ಹೇಳ್ತಾನೆ, ಹೋಗಿ ನಿನ್ ಹೆಂಡತಿನ ಕೇಳು ಅಂತ. ಆಗ ಪಾರ್ಕ್ಗೆ ಗೊತ್ತಾಗುತ್ತೆ ಇವನ ಹೆಂಡತಿನೂ ಕೂಡ ಹೊರಗಿನ ಜನರಿಗೆ ಅಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ಲು
ಮಾಡಿದ್ಲು ಅಂತ. ಆಗ ಮೀನು ಇವನಿಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಈ ಅಪಾರ್ಟ್ಮೆಂಟ್ ನಲ್ಲಿ ಲೀಗೆ ಸೇರಿರುವಂತ ಯಾವುದೇ ಮನೆ ಇಲ್ವಂತೆ. ನನಗೆ ಈ ವಿಷಯನ ನೆಲ್ಸಂಗ್ ಹೇಳಿದ್ಲು. ಮೊದ್ಲು ಅವಳ ಮನೆ ಪಕ್ಕದಲ್ಲಿ ಬೇರೆ ಯಾರೋ ಇದ್ರಂತೆ ಅಂತ. ಆದ್ರೆ ಇವನ್ ಮಾತ್ರ ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ಅಲ್ಲಿಂದ ಸೀದಾ ಲೀ ಹತ್ರ ಬಂದು ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಮೀನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ, ಇನ್ ಮುಂದೆ ಆ ರೀತಿ ಆಗದೆ ಇರೋ ರೀತಿ ನೋಡ್ಕೋತೀನಿ ಅಂತ. ಆದ್ರೆ ಲೀ ಮಾತ್ರ ಅದನ್ನ ಕೇಳ್ತಿರೋದಿಲ್ಲ. ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಿರ್ತಾನೆ. ಇದರಿಂದ ಪಾರ್ಕ್ ತುಂಬಾನೇ ಬೇಡ್ಕೊಬಿಡ್ತಾನೆ. ಅದಕ್ಕೆ ಸರಿ ಅಂತ ಹೇಳಿ ಲೀ ಹೇಳ್ತಾನೆ, ನಿನಗೆ ಹಾಗೆ ನಿನ್ನ ಹೆಂಡತಿಗೆ ಶಿಕ್ಷೆ ಬೇಡ ಅಂತಂದ್ರೆ ನೀನು ಇನ್ಮೇಲಿಂದ ಜಾಸ್ತಿ ಕೆಲಸನ ಮಾಡ್ಬೇಕು ಅಂತ. ನಂತರ ಲೀ ಹೇಳಿರೋ ರೀತಿ ಈ ಹವಾಂಗ್ ಅಪಾರ್ಟ್ಮೆಂಟ್ ನಲ್ಲಿ ಬಚ್ಚಿಟ್ಕೊಂಡಿರುವಂತ ಹೊರಗಿನ ಜನರನ್ನ ಪಾರ್ಕ್ ಕಂಡಿಡಿದು ಅವರೆಲ್ಲರನ್ನು ಹೊರಗಡೆ ಹಾಕ್ತಾನೆ. ಇದೆಲ್ಲ ಆದ್ಮೇಲೆ ಹೊರಗಿನ ಜನರಿಗೆ ಸಹಾಯ ಮಾಡಿರುವಂತ ಅಪಾರ್ಟ್ಮೆಂಟ್ ನ ಜನರಿಗೆ ಶಿಕ್ಷೆನ ಕೊಡೋದಕ್ಕೆ ಅಂತ ಕೂರ್ಸಿರ್ಬೇಕಾದ್ರೆ ಎರಡು ಫ್ಯಾಮಿಲಿನ ಬಚ್ಚಿಟ್ಟಿದ್ನಲ್ಲ ಯೋಂಗ್, ಅವನು ಎಲ್ಲರಿಗೂ ಹೇಳ್ತಾನೆ, ಈಗ ನೀವೆಲ್ಲರೂ ಮನುಷ್ಯತ್ವನ ಮರೆತು ರಾಕ್ಷಸರಾಗೋಗಿದ್ದೀರಾ. ನಿಮ್ ಜೊತೆ ಇರೋದಕ್ಕಿಂತ ಸಾಯೋದ ಮೇಲು ಅಂತ ಇವನು ಮೇಲಿಂದ ಬಿದ್ದು ಸತ್ತೋಗ್ತಾನೆ. ಇದರಿಂದ ಅವನ ಡೆಡ್ ಬಾಡಿಗೆ ಬೆಂಕಿನ ಇಟ್ಟು ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಅದೇ ಸಮಯಕ್ಕೆ ಜಾಗ ಎಲ್ಲ ಭಯಂಕರವಾಗಿ ಅಲುಗಾಡೋದಕ್ಕೆ ಶುರು ಮಾಡಿದ್ರಿಂದ ಬಂದು ನೋಡಿದ್ರೆ ಈ ಜಾಗದಲ್ಲಿ ನೀರ್ ಬರೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಆಗ ಮೀನು ನೆಲ್ಸಂಗ್ ನ ಕೇಳ್ತಾಳೆ, ನೀನು ಅವಾಗ್ಲೇ ಹೇಳ್ತಿದ್ದಲ್ಲ ಲೀ ನಮ್ಮ ಮನೆ ಪಕ್ಕ ಇರ್ಲಿಲ್ಲ, ಅವ್ನ ಯಾರೋ ಬೇರೆಯವನು ಅಂತ. ಅದ್ರ ಬಗ್ಗೆ ಹೇಳು ಅಂತ ಅಂದಾಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ, ಒಂದು ದಿನ ನಮ್ಮ ಮನೆ ಪಕ್ಕಕ್ಕೆ ಬರ್ಬೇಕಾಗಿದ್ದಂತ ಪಾರ್ಸಲ್ ನಮ್ಮ ಮನೆಗೆ ಬಂದ್ಬಿಟ್ಟಿತ್ತು. ಆದ್ರಿಂದ ಆ ಪಾರ್ಸಲ್ ನ ಪಕ್ಕದ ಮನೆಗೆ ಕೊಡೋದಕ್ ಹೋದಾಗ ನಮ್ಮ ಮನೆ ಪಕ್ಕ ಲೀ ಇರ್ಲಿಲ್ಲ, ಬೇರೆ ಯಾವ್ದೋ ವ್ಯಕ್ತಿ ಇದ್ದ ಅಂತ. ಈ ಕಡೆ ಜಾಕೆ ನೀರ್ ಬಂದಿರೋದ್ರಿಂದ ಲೀ ತುಂಬಾನೇ ಸಂತೋಷ ಪಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಮೀನು ನೆಲ್ಸಂಗ್ ನ ಜೊತೆ ಇರೋದನ್ನ ನೋಡಿ ಇವನು ತುಂಬಾನೇ ಟೆನ್ಷನ್ ಮಾಡ್ಕೊಬಿಡ್ತಾನೆ. ನನ್ ವಿಷಯ ಇವರಿಗೆ ಗೊತ್ತಾಗ್ಬಿಟ್ಟಿದ್ಯಾ ಅಂತ. ಇಷ್ಟೊತ್ತಿಗೆ ಇವರಿಗೆ ಎಲ್ಲೂ ಕೂಡ ಫುಡ್ ಐಟಮ್ಗಳು ಸಿಕ್ತಿರೋದಿಲ್ಲ. ಯಾಕೆಂತಂದ್ರೆ ಇವರೇ ಹುಡುಕಿ ಖಾಲಿ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಇವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿರುತ್ತೆ. ಈ ಪ್ರಾಬ್ಲಮ್ ಅನ್ನ ನಾನ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಲೀ ಒಂದಷ್ಟು ಜನರ ಜೊತೆ ಇದುವರೆಗೂ ಇವರು ಫುಡ್ ಐಟಮ್ ಅನ್ನ ಹುಡ್ಕೊಂಡ್ ಬರ್ದೇ ಇರೋಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಮುಂದೆ ಹೋಗೋದಕ್ಕೆ ಒಂದು ಸಣ್ಣ ಹೋಲ್ ಇರುತ್ತೆ ಅಷ್ಟೇ. ಅದೇ ಸಮಯಕ್ಕೆ ಈ ಕಡೆ ಮೀನು ಹಾಗೆ ನೆಲ್ಸಂಗ್ ಈ ಲೀ ಯಾರು ಅವನ ಬಗ್ಗೆ ಸತ್ಯನ ತಿಳ್ಕೋಬೇಕು ಅಂತ ಇವರಿಬ್ರು ಆ ಲೀ ವಾಸ ಮಾಡ್ತಿರುವಂತ ಮನೆಗೆ ಬರ್ತಾರೆ. ಹಾಗೆ ಈ ಕಡೆ ಪಾರ್ಕ್ ಕೂಡ ಫುಡ್ ಐಟಮ್ ಗಳನ್ನ ಹುಡ್ಕೊಂಡು ಆ ಹೋಲ್ ನ ಒಳಗಡೆ ಹೋಗ್ತಿರ್ತಾನೆ. ನಂತರ ಇವರಿಬ್ರು ಮನೆ ಒಳಗಡೆ ಬಂದು ಈ ಮನೆಯ ನಿಜವಾದ ಓನರ್ ನ ಫೋಟೋನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಇವರಿಗೆ ಸಿಗೋದಿಲ್ಲ. ಆಗ ಅಲ್ಲೇ ಇದ್ದಂತ ವಯಸ್ಸಾದ ಮಹಿಳೆನ ಕೇಳ್ತಾರೆ, ನಿಮ್ ಜೊತೆ ಇರೋನು ನಿಮ್ಮ ನಿಜವಾದ ಮಗನ ಅಂತ. ಆಗ ಲೇಡಿ, ಇಲ್ಲ ನನ್ ಮಗ ಅಲ್ಲ ಅವನು ಅಂತ ಹೇಳ್ತಾರೆ. ಆದ್ರಿಂದ ಇವರು ಮನೆಯ ಬಾಲ್ಕನಿ ಹತ್ರ ಬಂದು ನೋಡಿದಾಗ ಒಂದು ಫ್ರಿಡ್ಜ್ ಇವರಿಗೆ ಕಾಣಿಸುತ್ತೆ. ಅದೇ ಸಮಯಕ್ಕೆ ಈ ಕಡೆ ಪಾರ್ಕ್ ಮುಂದೆ ಬಂದಾಗ ತುಂಬಾ ಫುಡ್ ಐಟಮ್ ಗಳೆಲ್ಲ ಇವನಿಗೆ ಸಿಕ್ಬಿಡುತ್ತೆ. ಯಾಕೆಂತಂದ್ರೆ ಇದೊಂದು ಗ್ರೋಸರಿ ಶಾಪ್. ಹಾಗೆ ಇವರು ಕೂಡ ಆ ಫ್ರಿಡ್ಜ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಕಿಮ್ ನ ಡೆಡ್ ಬಾಡಿ ಇರುತ್ತೆ. ಸರಿ ಅಂತ ಹೇಳಿ ಇವರೆಲ್ಲ ಪಾರ್ಕ್ಗೆ ಸಿಕ್ಕಿರುವಂತ ಫುಡ್ ಐಟಮ್ ಗಳನ್ನ ತಗೊಂಡು ಅಪಾರ್ಟ್ಮೆಂಟ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಮೂವಿಯ ಮೊದಲಲ್ಲಿ ಹೊರಗಡೆಯಿಂದ ಬಂದಂತ ಜನರನ್ನ ಇವರೆಲ್ಲರೂ ಓಡಿಸ್ಬಿಟ್ಟಿದ್ರಲ್ಲ, ಆ ಜನರು ಇಲ್ಲೇ ಇರ್ತಾರೆ. ಅವರೆಲ್ಲರೂ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಅಟ್ಯಾಕ್ ನಲ್ಲಿ ಎಷ್ಟೋ ಜನರಿಗೆ ಏಟಾಗುತ್ತೆ, ಹಾಗೆ ಎಷ್ಟೋ ಜನ ಸತ್ತೋಗ್ತಾರೆ. ಆದ್ರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಲೀ ಹಾಗೆ ಅವನ ಟೀಮ್ ನವರು ಅಪಾರ್ಟ್ಮೆಂಟ್ ಹತ್ರ ಬಂದು ತಲುಪ್ತಾರೆ. ಆದ್ರೆ ಪ್ರೆಸಿಡೆಂಟ್ ಆಗಿರುವಂತ ಜೂನ್ ಮಗ ಸತ್ತೋಗಿರ್ತಾನೆ. ಇದರಿಂದ ಇವಳಿಗೆ ತುಂಬಾ ದುಃಖ ಆಗೋಗುತ್ತೆ. ಇದರಿಂದ ಲೀ ಎಲ್ಲರಿಗೂ ಹೇಳ್ತಿರ್ತಾನೆ, ಎಲ್ಲರೂ ಬೇಗ ರೆಡಿ ಆಗಿ, ಆ ಜನರು ಇಲ್ಲಿಗೂ ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಮೀನು ಬಂದು ಈ ಲೀಯ ನಿಜವಾದ ವಿಷಯನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಇವನು ಕಿಮ್ ಅನ್ನೋ ಒಬ್ಬ ವ್ಯಕ್ತಿಯ ಮನೇಲಿದ್ದಾನೆ ಅಂತ ಹೇಳಿ ಕಿಮ್ ನ ಐಡಿನ ಕೊಟ್ಟು ಹಾಗೆ ಅವನ ಡೆಡ್ ಬಾಡಿನ ತೋರಿಸ್ತಾಳೆ. ರೂಲ್ಸ್ ನ ಪ್ರಕಾರ ಈ ಅಪಾರ್ಟ್ಮೆಂಟ್ ನಲ್ಲಿ ಯಾರ್ದು ಮನೆ ಇದೆಯೋ ಅವ್ರು ಮಾತ್ರ ಇಲ್ಲಿ ಇರ್ಬೇಕು, ನೀನ್ ಇಲ್ಲಿ ಇರೋ ಹಾಗಿಲ್ಲ, ಹೊಟ್ಟೋಗು ಅಂತ ಅಂದಾಗ ಇವನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೌದು, ಈ ಅಪಾರ್ಟ್ಮೆಂಟ್ ನಲ್ಲಿ ನನ್ನ ಹೆಸರಲ್ಲಿ ಯಾವುದೇ ತರದ ಮನೆ ಇಲ್ಲ, ಆದ್ರೆ ಇಲ್ಲಿ ಮನೆ ತಗೊಳ್ಳೋದಕ್ಕೆ ನಾನು ತುಂಬಾ ದುಡ್ಡನ್ನ ಸುರಿದಿದ್ದೀನಿ. ಆ ದುಡ್ಡನ್ನೆಲ್ಲ ಕಿಮ್ಮೆ ತಿಂದಿರೋದು ಅಂತ ಇವನು ಹೇಳ್ತಿದ್ರೆ ಜನರು ಮಾತ್ರ ಇವನ ಮಾತನ್ನ ಕೇಳದೆ ಇವನನ್ನ ಎಳ್ಕೊಂಡೋಗಿ ಆಚೆ ಎಸೆಯೋದಕ್ಕೆ ನೋಡ್ತಿರ್ತಾರೆ. ಅದಕ್ಕೆ ಇದೆಲ್ಲ ಆಗಿದ್ದು ಆ ನೆಲ್ಸಂಗ್ ಇಂದಾನೆ ಅಂತ ಇವನಿಗೆ ತುಂಬಾ ಕೋಪ ಬಂದು ನೆಲ್ಸಂಗ್ ನ ಹಿಡ್ಕೊಂಡು ಕೆಳಗಡೆ ಎಸ್ತು ಸಾಯಿಸ್ಬಿಡ್ತಾನೆ. ಆದ್ರಿಂದ ಇವನನ್ನ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ ಅಂತ ಪಾರ್ಕ್ ಗನ್ನನ್ನ ತಗೊಂಡ್ ಬಂದು ಇವನನ್ನ ಹೆದರಿಸ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರೆಲ್ಲರೂ ಸೇರಿ ಓಡಿಸಿದಂತ ಜನರು ಇಲ್ಲಿಗೆ ಬಂದ್ಬಿಡ್ತಾರೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಇದರಿಂದ ಅಪಾರ್ಟ್ಮೆಂಟ್ ನ ಜನರು ಹಾಗೆ ಹೊರಗಿನ ಜನರ ಮಧ್ಯೆ ಒಂದು ದೊಡ್ಡ ಫೈಟೇ ಶುರುವಾಗೋಗುತ್ತೆ. ಈ ಕಡೆ ಪಾರ್ಕ್ ಹಾಗೆ ಮೀನು ಹೇಗೋ ಮಾಡಿ ಮನೆಗ್ ಬಂದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಜನರು ಮನೆ ಒಳಗಡೆ ಬಂದು ಅಟ್ಯಾಕ್ ಮಾಡ್ತಾ ಪಾರ್ಕ್ ನ ಹೊಟ್ಟೆಗೆ ಚುಚ್ಚಿಬಿಡ್ತಾರೆ. ಆಗ ಇವರಿಬ್ರೆ ಅವರಿಗೆ ಚೆನ್ನಾಗಿ ಹೊಡೆದು ಹೊರಗಡೆ ಬಂದು ನೋಡ್ತಾರೆ. ಜನರು ಊಟಕ್ಕೋಸ್ಕರ ಒಂದು ದೊಡ್ಡ ಫೈಟ್ ಅನ್ನೇ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಜಾಗದಲ್ಲಿ ಒಂದು ಬ್ಲಾಸ್ಟ್ ಅನ್ನು ಕೂಡ ಮಾಡ್ಬಿಡ್ತಾರೆ. ಇದರಿಂದಲ್ಲಿ ಇವನ ಸೋಲನ್ನು ಒಪ್ಕೊಂಡು ಅಲ್ಲಿಂದ ಸೀದಾ ಇವನ ಮನೆ ಒಳಗಡೆ ಬಂದು ಮಲ್ಕೋಬಿಡ್ತಾನೆ. ಆಗ ಹೊರಗಡೆಯಿಂದ ಬಂದಿರುವಂತ ಜನರು ಇವನ ಮನೆ ಒಳಗಡೆ ಬಂದು ಫುಡ್ ಐಟಮ್ ಗಳನ್ನೆಲ್ಲ ಎತ್ಕೊಂಡು ಹೊಟ್ಟೋಗ್ತಾರೆ. ಹಾಗೆ ಇವನಿಗೆ ಆಗಿರುವಂತಹ ಗಾಯಗಳಿಂದ ಇವನು ಸತ್ತೋಗ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ ಗಾಯ ಆಗಿರುವಂತ ಪಾರ್ಕ್ ಹಾಗೆ ಮೀನು ಅಪಾರ್ಟ್ಮೆಂಟ್ ಇಂದ ತುಂಬಾ ದೂರ ಬಂದ್ಬಿಟ್ಟಿರ್ತಾರೆ. ಹಾಗೆ ಕತ್ಲಾಯ್ತು ಅಂತ ಇವರಿಬ್ರು ಅಲ್ಲೇ ಒಂದು ಜಾಗದಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಪಾರ್ಕ್ ಒಂದು ಹೇರ್ ಕ್ಲಿಪ್ ಅನ್ನ ಗಿಫ್ಟ್ ಅಂತ ಮೀನುಗೆ ಕೊಟ್ಟು ನನ್ ಕಡೆಯಿಂದ ಆಗಿರುವಂತ ಎಲ್ಲಾ ತಪ್ಪಿಗೂ ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ ಮಲ್ಕೋತಾನೆ. ಮಾರನೇ ದಿನ ಮೀನು ಎದ್ದು ನೋಡಿದ್ರೆ ಪಾರ್ಕ್ ಸತ್ತೋಗಿರ್ತಾನೆ. ಇದರಿಂದ ಇವಳಿಗೆ
ತುಂಬಾನೇ ದುಃಖ ಆಗುತ್ತೆ. ಇದೇ ದುಃಖದಲ್ಲಿ ಇವಳು ಪಾರ್ಕ್ ನ ಕರ್ಕೊಂಡ್ ಬಂದು ಅಲ್ಲೇ ಸಮಾಧಿ ಮಾಡಿದಾಗ ಇಲ್ಲಿರುವಂತ ಸ್ವಲ್ಪ ಜನರು ಮೀನುಗೆ ಹೇಳ್ತಾರೆ, ನಿನಗೇನು ಅಭ್ಯಂತರ ಇಲ್ಲ ಅಂತಂದ್ರೆ ನೀನು ನಮ್ ಜೊತೆ ಬರ್ಬೋದು ಅಂತ. ಅದಕ್ಕೆ ಇವಳು ಕೂಡ ಅವ್ರ ಜೊತೆ ಬಂದಾಗ ಬಿದ್ದೋಗಿರುವಂತ ಒಂದು ಮನೆನ ತೋರಿಸಿ ಇನ್ಮೇಲಿಂದ ನೀನು ಇಲ್ಲಿ ವಾಸ ಮಾಡಬಹುದು ಅಂತ ಹೇಳ್ತಾರೆ. ನಂತರ ಸೀನು ಹೊರಗಡೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲೂ ಕೂಡ ಒಂದಷ್ಟು ಜನ ಸರ್ವೈವ್ ಆಗಿದ್ದಾರೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಹೇಗನ್ನಿಸ್ತು ಈ ಮೂವಿ? ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿನ ನೋಡಿ ಏನ್ ಪಾಠನ ನಾವೆಲ್ಲರೂ ಕಲಿಬಹುದು ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.